ನಾಗರ ಪಂಚಮಿ ಹಬ್ಬದ ವಿಶೇಷ ಶೇಂಗಾ ಉಂಡೆ ಮಾಡೋದು ತುಂಬಾ ಸಿಂಪಲ್. 2 ಕಪ್ನಷ್ಟು ಶೇಂಗಾನ ತಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. 1 ಸ್ಪೂನಷ್ಟು ಪುಟಾಣಿ ಪೌಡರ್ ಬೇಕು, ಹಾಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಸಿಪ್ಪೆನ ಬಿಡಿಸ್ಕೊಂಡು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1.5 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಕರಗಿಸಿ ಸೋದಿಸ್ಕೊಂಡು ಆನಂತರ ಆಣ ತಕ್ಕೊಳ್ಬೇಕು. ಬೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪನೇ ಕುದಿ ಬರ್ತಾ ಇರುವಾಗ ಅದನ್ನು ತಣ್ಣೀರಲ್ಲಿ ಹಾಕಿ ಆಣ ಬಂದಿದೆ ಏನಿಲ್ವಾ ಅಂತ ಚೆಕ್ ಮಾಡಿಕೊಂಡು ಆನಂತರ ಅದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಶೇಂಗಾ ಪುಡಿಗೆ ಹಾಕ್ಕೊಂಡು ಬೇಗನೆ ಕಲಸಿ ಅದನ್ನು ಚಿಕ್ಕದಾಗಿ ಉಂಡೆಗಳನ್ನು ಕಟ್ಟಿದರೆ ಆಗೋಯ್ತು. ಇದರ ಕಂಪ್ಲೀಟ್ ರೆಸಿಪಿನ ರೂಪ ಉಂಕಿ ಕನ್ನಡ ವ್ಲಾಗಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಥ್ಯಾಂಕ್ ಯು.